ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು JK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಟಿಚಿಂಗ್ ಮಾಡೋರಿಗೆ ಒಂದು ಈಸಿ ಆದಂಥ ಒಂದು ಟಿಪ್ಸ್ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಏನಾಗುತ್ತೆ, ನಾವು ಎಲ್ಲರೂ ಕೂಡ ಇವಾಗಿನ ಟ್ರೆಂಡಿಂಗ್ ಅಂತ ಹೇಳಿಬಿಟ್ಟು ಆ್ಯಂಕಲ್ ಲೆಂತ್ ಪ್ಯಾಂಟ್ನ ತಗೋತೀವಿ. ಲೆಗ್ಗಿಂಗ್ಸ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು. ಸೊ ಫುಲ್ ಲೆಂತ್ ಯಾರೂ ತಗೊಳ್ಳಲ್ಲ, ಆ್ಯಂಕಲ್ ಲೆಂತ್ಸೇ ಇವಾಗ ಟ್ರೆಂಡಿಂಗಲ್ಲಿ ಸ್ವಲ್ಪ ನಡೀತಾ ಇದೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಕಾಲು ಸಣ್ಣ ಇರುತ್ತೆ, ಆ್ಯಂಕಲ್ ಲೆಂತಿಗೆ ಅಂತ ಪ್ಯಾಂಟ್ ತೊಗೊಂಡಿರ್ತೀವಿ. ಸೊ ಆ ಆ್ಯಂಕಲ್ ಲೆಂತಿಗೆ ನಮ್ಮ ಕಾಲಿಗೆ ತಗೊಳ್ಳೋ ಪ್ಯಾಂಟ್ ಸೆಟ್ ಆಗಲ್ಲ. ಸೊ ಅದು ಬೆಲ್ ಬಾಟಮ್ ಥರ ಆಗಿರುತ್ತೆ ಮೇಲ್ಗಡೆ ಒಂದು. ಸೊ ಅವಾಗ ನಾವು ಏನು ಮಾಡ್ಕೋಬೇಕಾಗತ್ತೆ, ಸ್ಟಿಚಿಂಗ್ ಮಾಡಿಕೊಂಡು ನಮ್ಮ ಕಾಲಿಗೆ ಫಿಟ್ ಆಗೋ ಥರ ಮಾಡ್ಕೋಬೇಕಾಗತ್ತೆ, ಆ್ಯಂಕಲ್ಲಿಗೆ ಫಿಟ್ಟಿಂಗ್ ಆಗೋ ಥರ. ಸೊ ಅವಾಗ ಏನು ಮಾಡ್ತೀವಿ, ಜೀನ್ಸ್ ಪ್ಯಾಂಟ್ ಎಲ್ಲ ತೊಗೊಂಡು ಟೈಲರ್ ಹತ್ರ ಹೋಗ್ತೀವಿ. ಟೈಲರ್ ಬೇಕಾಬಿಟ್ಟು ಅಮೌಂಟ್ ಹೇಳಿರ್ತಾರೆ. ಸೊ ಅದಕ್ಕಿಂತ ಈಸಿಯಾಗಿ ಮನೇಲೇ ಹೇಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಜೀನ್ಸ್ ಪ್ಯಾಂಟ್ ತೊಗೊಂಡಾಗ ಅದರ ಇನ್ಸೀಮ್ ಅಥವಾ ಒಳೆ ಇಂಚು ಅಂತ ಏನು ಕರಿತೀವಿ, ಸೊ ಆ ಸೈಡ್ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ನೋಡ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ಟೋಟಲ್ ಅಳತೆ, ಸುತ್ತಳತೆ ಅದರದ್ದು 5.25 ಇಂಚಿದೆ, ಅಂದರೆ 10.25 ಇಂಚು. ಸೊ ನಾನು ಇವಾಗ ಏನು ಮಾಡ್ತೀನಿ, ಅದರ ಅರ್ಧ ಇಂಚು, 5.25 ಇಂಚು ಅಂತ ಏನು ಹೇಳಿದೆ ಅದನ್ನು ನಾನು 4.25ಗೆ ಸಣ್ಣ ಮಾಡ್ಕೊಳ್ತೀನಿ. ಸೊ ಅವಾಗ ನಾನು ಏನು ಮಾಡ್ತೀನಿ, ಇನ್ಸೀಮ್ ಕಡೆ ತೊಗೊಳ್ಬೇಕಂತ ನಾನು ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಅದೇ ರೀತಿ ತೊಗೊಂಡು ಎರಡೂ ಕಡೆ ಆ ಮಧ್ಯಭಾಗದ ಏನು ಲೈನ್ ಇದೆ ಅದರ ಅಕ್ಕಪಕ್ಕ ಎರಡೂ ಕಡೆ ಒಂದು ಅರ್ಧಕ್ಕಿಂತ ಹೆಚ್ಚು ಭಾಗ ಅಳತೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆಮೇಲೆ ಟೇಪಲ್ಲಿ ಕರೆಕ್ಟಾಗಿ ಅಳತೆನ ನೋಡ್ಕೊಳ್ಳಿ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು. ಸೊ ನೋಡಿ ನೀವು ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡಿ, ಸೂಜಿ ದಾರ, ಸೂಜಿಗೆ 4 ಎಳೆಯ ದಾರ ಅಂದರೆ 8 ಎಳೆ ದಾರನ ತಗೊಂಡು ಪೋಣಿಸ್ಕೊಂಡು ನಾಟ್ ಹಾಕಿ ಅದು ಒಂದು ಭಾಗದಿಂದ ಹೇಗೆ ಸ್ಟಿಚಿಂಗ್ ಮಾಡ್ತಾ ಬನ್ನಿ. ಸೊ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದೇ ರೀತಿ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಮೇಲ್ಗಡೆ 4.25 ಅಥವಾ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 4.25 ಇಂಚು ಉದ್ದಕ್ಕೆ ಟ್ರಯಾಂಗಲ್ ಶೇಪಿಗೆ ಮೇಲ್ಗಡೆ ತುದಿಗೆ 4.25, ಕೆಳಗಡೆಯಿಂದ ಮೇಲೆ 4 ಇಂಚ್ ಅಥವಾ 4.25ಗೆ ಅಳತೆಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಧಾನವಾಗಿ ಸ್ಟಿಚ್ ಮಾಡಿ, ತುಂಬ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ. ಅಂದರೆ ನೀವು ಸ್ಟಿಚ್ ಮಾಡಿಕೊಳ್ಳುವಂಥ ಅಪೋಸಿಟ್ ಭಾಗ ಏನಿದೆ, ಸೊ ಅದು ಸ್ವಲ್ಪ ಲೂಸಾಗಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಫೈನಲ್ ನೀವು ಮಾರ್ಕ್ ಮಾಡ್ಕೊಂಡಿದ್ದ ತುದಿಯ ತನಕ ತಲುಪಿದ ಮೇಲೆ ಟೈಟಾಗಿ ಎಳಿಬೇಕಾಗತ್ತೆ. ಎಳೆದು ಸೂಜಿಯನ್ನು ಒಳಗಡೆ ಭಾಗಕ್ಕೆ ತೂರಿಸಿ ಅಲ್ಲಿ ನಾಟ್ ಮಾಡ್ಕೋಬೇಕಾಗತ್ತೆ. ಸೊ ನಿಧಾನವಾಗಿ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ಟೈಮ್ ಸ್ಟಿಚ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ದಾರ ಈಸಿಯಾಗಿ ಎಳೆಯೋಕ್ಕೆ ಬರೋದಿಲ್ಲ, ಟೈಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು 2 ಸತಿ ಹೇಳ್ತಾ ಇದ್ದೀನಿ. ಸೊ ನಿಧಾನವಾಗಿ ಸ್ಟಿಚ್ ಮಾಡಿ, ನಿಧಾನವಾಗಿ ದಾರಾನ ಲೂಸಾಗಿಯೇ ಸ್ಟಿಚ್ ಮಾಡ್ಕೊತ ಬನ್ನಿ, ಟೈಟಾಗಿ ಮಾಡ್ಕೋಬೇಡಿ. ಹತ್ತಿರ ಸ್ಟಿಚ್ ಮಾಡಿ, ಅಂದರೆ ಒಂದರ ಮುಂದಿನ ಅಪೋಸಿಟಲ್ಲಿ ನೀವೇನು ಸೂಜಿ ಪೋಣಿಸ್ತೀರಾ ಅಲ್ಲೂ ಕೂಡ ಕರೆಕ್ಟಾಗಿ ಲೈನ್ ಟು ಲೈನ್ ಕರೆಕ್ಟಾಗಿರಬೇಕು. ಎರಾಬಿರಿ ಸ್ಟಿಚ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಎಳೆಯೋದಕ್ಕೆ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಒಮ್ಮೆ ಕಷ್ಟ ಆಗುತ್ತೆ, ನೆಕ್ಸ್ಟ್ ಇನ್ನೊಂದು ಸೈಡ್ ಸ್ಟಿಚ್ ಮಾಡುವಾಗ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ನಾನು ಒಂದು ಸೈಡ್ನ ಈಸಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ ಸ್ಟಿಚ್ ಮಾಡಿ. ಸೊ ನಾನು ಇವಾಗ ಇನ್ನೊಂದು ಸೈಡ್ನು ಕೂಡ ಅದೇ ಥರ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ, ಸ್ಟಿಚ್ ಮಾಡಿದ್ದೀನಿ. ಇವಾಗ ದಾರಾನ ನಿಧಾನವಾಗಿ ಎಳಿತಾ ಇದ್ದೀನಿ. ಸೊ ಅದು ಟೈಟಾಗಿ ಕೂರುತ್ತೆ. ಸೊ ಇವಾಗ ಸೂಜಿನ ಒಳಭಾಗಕ್ಕೆ ತೂರಿಸಿ ಅಲ್ಲಿ ನಾಟ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ವ, ನಾಟ್ ಹಾಕಿದ್ದಾದ್ಮೇಲೆ ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ನಾಟ್ನ ಸೂಜಿನ ಒಳಭಾಗಕ್ಕೆ ತಗೊಂಡು ಅಲ್ಲೇ ನಾಟ್ ಮಾಡಿದಾದ್ಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳಿ. ಸೊ ಮನೇಲೇ ಕುತ್ಕೊಂಡು ಹೇಗೆ ಕೈಯಲ್ಲೇ ಸ್ಟಿಚ್ ಮಾಡಿ ಪ್ಯಾಂಟ್ನ ವಿಡ್ತ್ನ ಹೇಗೆ ಕಡಿಮೆ ಮಾಡೋದು ಅಂತ ನಿಮ್ಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೀತಿಯ ಒಂದು ಟಿಪ್ಸ್ನೊಂದಿಗೆ ನಿಮ್ಮೆಲ್ಲರಿಗೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.